ಹಾಯ್ ಹೆಲೋ ನಾನು ನಿಮ್ಮ ಗೆಳತಿ ಚೈತ್ರ ರಾಜಮೂರ್ತಿ. ಇವತ್ತು ಎಲ್ಲರೂ ಗೋಧಿ ಹಿಟ್ಟಿನ ಚಪಾತಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿ ಅಕ್ಕಿ ಹಿಟ್ಟಿಂದ ಚಪಾತಿ ಮಾಡಿ ತಿಂದು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಸಾಫ್ಟಾಗಿರುತ್ತೆ. ಸಂಜೆವರೆಗೂ ಕೂಡ ಚಪಾತಿ ಒಂದು ಚೂರು ಹಾರ್ಡ್ ಆಗಲ್ಲ, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿರೋಂಥ ಟಿಫನ್ ಇದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ರಂತೂ 3-4 ಚಪಾತಿನ ಆರಾಮಾಗಿ ತಿಂದು ಬರ್ತಾರೆ. ಇದಕ್ಕೆ ಬೇಕಾಗಿರುವಂಥದ್ದು ಎರಡೇ ಇಂಗ್ರೀಡಿಯೆಂಟ್ಸು. ಒಂದು ಬೌಲ್ ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ಸಾಲ್ಟು. ಇದೆರಡಿದ್ದರೆ ಸಾಕು, ಚಪಾತಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಒಂದು ಬಾಣಲಿಗೆ ನೀರನ್ನು ಹಾಕ್ಕೊಂಡು ಸ್ಟವ್ ಮೇಲೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದು ಕುದಿಬೇಕಾದ್ರೆ ನೋಡಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದಿಬೇಕಾದ್ರೇ ಅಕ್ಕಿ ಹಿಟ್ಟು ನಾನೇನು ತೊಗೊಂಡಿದ್ದೆ ಅಲ್ವಾ, ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಬಿಸಿ ಇರಬೇಕಾದ್ರೇ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ರೀತಿ ಒಂದು ಚೂರು ಪ್ಲಮ್ಸ್ ಇಲ್ಲದೆ ಇರೋ ರೀತಿಲಿ ಆ ಸ್ಟಿಕ್ಕಿಂದ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಒಂದು ಕಡೆಯಿಂದ ಅದನ್ನು ಈ ರೀತಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲಿ ಕೂಡ ಮಾಡ್ಬೋದು. ಬಿಸಿ ಇರಬೇಕಾದ್ರೆ ಅದನ್ನು ಒಂದು ಹದಕ್ಕೆ ತೊಗೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಕೈಯಿಂದ ಸ್ವಲ್ಪ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬಿಸಿ ಇರಬೇಕಾದ್ರೆ ಮಾಡ್ಕೊಂಡು ನೋಡಿ, ಕೈಯಿಂದ ಈ ರೀತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಚಪಾತಿ ಚೆನ್ನಾಗೇ ಬರುತ್ತೆ. ಇದನ್ನೆಲ್ಲ ನೀಟಾಗಿ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ. ಹಿಟ್ಟು ಹಾರಕ್ಕೆ ಬಿಡಬೇಡಿ. ಈ ರೀತಿ ನಿಮಗೆ ಆದ ನಂತರ ಅದನ್ನು ಕ್ಲೋಸ್ ಮಾಡಿಕೊಂಡು ಮತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ತೊಗೊಂಡು ಶೆಲ್ಫ್ ಮೇಲೇ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನಾವು ಜೋಳದ ರೊಟ್ಟಿ ಹೆಂಗೆ ತಟ್ಟುತ್ತೀವಿ ಅದೇ ರೀತಿ ಇದನ್ನು ಕೂಡ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೆಳಗಡೆ ಶೆಲ್ಫ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸುತ್ತ ಒಂದು ರೌಂಡ್ ತಿರುಗಿಸ್ಕೊಂಡು ನಂತರ ಲಟ್ಟಣಿಗೆ ತಗೊಂಡು ಈ ರೀತಿ ಸುತ್ತ ತಿರುಗಿಸ್ಕೊಂಡು ಚಪಾತಿನ ಹೊತ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿಯಾಗಿ ತಿಂತಾಯಿದ್ರಂತೂ ಎಷ್ಟು ಚಪಾತಿ ತಿಂದಿದ್ದೀವಿ ಅನ್ನೋ ಲೆಕ್ಕನೇ ಸಿಗಲ್ಲ. ಅಷ್ಟು ಚಪಾತಿನ ನಾವು ಆರಾಮಾಗಿ ತಿಂದ್ಬಿಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ನೋಡಿ, ಮತ್ತೆ ಇನ್ನೂ ಒಂದು ಚಪಾತಿನ ಹೊತ್ಕೊತೀನಿ. ನೀವೆಲ್ಲನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಪಾತಿಗಳನ್ನ ಒಟ್ಟಿಗೆ ಹೊತ್ಕೊಂಡು ಬೇಯಿಸ್ಕೊಬೋದು. ಸುತ್ತ ಈ ಥರ ತಿರುಗಿಸ್ಕೊಂಡು ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಸುತ್ತ ತಿರುಗಿಸ್ಕೊಂಡು ಈ ರೀತಿ ಚಪಾತಿನ ಹೊತ್ಕೊಬೋದು. ಬಟ್ ಸ್ವಲ್ಪ ತೀರಾ ತೆಳುವಾಗಿ ಹೊತ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಚಪಾತಿ ಹಾರ್ಡ್ ಆಗಿಬಿಡುತ್ತೆ. ಸ್ವಲ್ಪ ದಪ್ಪ ಇದ್ದರೆ ಅದು ಉಬ್ಬಕ್ಕೆ ಚೆನ್ನಾಗಿರುತ್ತೆ, ಪೂರಿ ಥರ ಚೆನ್ನಾಗಿ ಉಬ್ಕೊತಾ ಬರುತ್ತೆ. ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ, ತೀರಾ ತೆಳುವಾಗಿ ಒತ್ತಕ್ಕೆ ಹೋಗ್ಬೇಡಿ. ನೋಡಿ, ಈ ರೀತಿ ಇರುತ್ತೆ. ಹೆಂಚ್ ಮೇಲೆ ಹಾಕ್ಕೊಂಬಿಟ್ಟು ಎಕ್ಸ್ಟ್ರಾಸ್ ಏನಿರುತ್ತೆ ಅಕ್ಕಿ ಹಿಟ್ಟು ಅದನ್ನು ಕಲ್ಲ ಮೇಲೆ ಬಿಡೋಕ್ಕೆ ಬಿಡಬೇಡಿ. ಸ್ವಲ್ಪ ನೇರ ಕೈನ ಮಾಡಿಕೊಂಡು ನೀವು ತೇವದ ಕೈ ಮಾಡಿ ಈ ರೀತಿ ಕೈನ ಅದ್ರ ಮೇಲ್ಗಡೆ ಒಂದು ಸತಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಒದ್ದೆ ಕೈನಲ್ಲಿ ಅಕ್ಕಿ ಹಿಟ್ಟು ಎಕ್ಸ್ಟ್ರಾಸ್ ಏನಿರುತ್ತೆ ಅದೆಲ್ಲ ಕೈಗೇ ಬಂದುಬಿಡುತ್ತೆ. ಆವಾಗ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಬಟ್ಟೆ ಹದ್ದಿ ಕೂಡ ಬಟ್ಟೆಗೆ ತೇವದ ಬಟ್ಟೆ ಮಾಡಿಕೊಂಡು ಕೂಡ ಮಾಡ್ತಾರೆ. ಅಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಯಾಕಂದರೆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹೋಗ್ತಿರ್ತೀವಲ್ವ. ನೋಡಿ, ಈ ರೀತಿ ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಯಾವುದೇ ಎಣ್ಣೆ ಕೂಡ ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಅಷ್ಟು ನೀಟಾಗಿ ಚಪಾತಿ ಪೂರಿ ಥರ ಉಬ್ಕೊತಾ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕೆಂಪಗಾದ ನಂತರ ಅದನ್ನು ತಗೊಳ್ಳೋಣ. ನೋಡಿ, ಈ ಕಡೆ ನಾನು 2-3 ಚಪಾತಿ ಮಾಡ್ಕೊಂಡಿದ್ದೀನಿ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಸಾಫ್ಟಾಗಿದೆ ಚಪಾತಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಬೇಗ ಆಲ್ ಬಟನ್ಸ್ನ ಒತ್ತಿ. ನೋಡಿ, ಇದಕ್ಕೆ ನಾನು ಮಖಾನದಿಂದ ಮಾಡಿರುವಂತಹ ಗ್ರೇವಿ ಕೂಡ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ವಿಡಿಯೋನ ತಪ್ಪಿಸ್ತೇನೆ, ವಿಡಿಯೋಗಳನ್ನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.